ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಸೀಸನ್ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರೆ ಅನ್ನೋದು ನಿಮಗೆ ಒಂದು ಕ್ಲಿಯರ್ ಕಟ್ ಅಪ್ಡೇಟು ಪಿಕ್ಚರು ಸಿಗುತ್ತೆ ಅಂತ ಹೇಳ್ಬೋದು. ಈ ಸೀಸನ್ನಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ನಿಜವಾಗ್ಲೂ ನನಗಂತೂ ಈ ಲಿಸ್ಟ್ ನೋಡ್ತಾ ಇದ್ರೆ ಹೆಸರುಗಳು ಎಲ್ಲೆಲ್ಲಿಂದ ಹುಡ್ಕೊಂಬಂದ್ರಪ್ಪ ಬಿಗ್ ಬಾಸ್ ಟೀಮು ಅಂತ ನನಗೆ ಅನಿಸ್ತಾ ಇದೆ ಗುರು. ಸಖತ್ತಾಗಿದೆ ನಿಜವಾಗ್ಲೂ. ಬಿಗ್ ಬಾಸ್ ಟೀಮು ಈ ಸಲ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆ್ಯಂಗಲಿಂದನೂ ನೋಡ್ತಾ ಇದ್ದಾರೆ, ಅದೇ ರೀತಿ ಕ್ರಿಂಜು ಕಾಂಟ್ರವರ್ಸಿ ಎಲ್ಲನೂ ನೋಡ್ತಾ ಇದ್ದಾರೆ ಅಂತ ಈ ಲಿಸ್ಟ್ ನೋಡಿದ್ರೆ ಹೇಳ್ಬೋದು. ಈ ಲಿಸ್ಟಲ್ಲಿ ನಿಜವಾಗ್ಲೂ ಕೆಲವೊಂದು ಸರ್ಪ್ರೈಸಿಂಗ್ ನೇಮ್ಸ್ ಕೂಡ ಇದ್ದಾವೆ. ನಾನಂತೂ ನಿಜವಾಗ್ಲೂ ಸರ್ಪ್ರೈಸ್ ಆದೆ, ನೀವು ಆಗ್ತಿರೋ ಇಲ್ವೋ ಗೊತ್ತಿಲ್ಲ. ಒನ್ ಬೈ ಒನ್ನು ಡಿಟೇಲ್ಡ್ ಆಗಿ ಯಾರೆಲ್ಲ ಬರ್ತಾರೆ ಈ ಸೀಸನಲ್ಲಿ ಬಿಗ್ ಬಾಸ್ಗೆ ಅಂತ ಡಿಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ನೇ ಹೆಸರು ಬಂದು ಸಮೀರ್ MD. ನಿಜವಾಗ್ಲೂ ನಾನಂತೂ ಬರ್ತಾರೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಈಗ ಇತ್ತೀಚೆಗೆ ಸೌಜನ್ಯ ಕೇಸು ಅದು ಇದು ಅಂತ SIT ಅದು ಮತ್ತೆ ಇನ್ನೊಂದು ಕಡೆ ಎಲ್ಲ ಓಡಾಡ್ತಾ ಇದ್ರು. ನಿಜವಾಗ್ಲೂ ನೋಡಬೇಕು ಬಿಗ್ ಬಾಸು ಯಾವ ರೀತಿ ಹೋಗುತ್ತೆ ಅನ್ನೋದೇ ನನಗಂತೂ ಒಂಥರ ಅರ್ಥ ಆಗ್ತಾ ಇಲ್ಲ. ಇವರು ಒಳಗಡೆ ಇದ್ದರೆ ಆಚೆ ಕಡೆ ಎಲ್ಲ ಸಖತ್ತಾಗಿರುತ್ತೆ. ನಿಜವಾಗ್ಲೂ ನೋಡಬೇಕು ಈ ಸಲ ಸೀಸನ್ ಅಂತೂ. ಸಮೀರ್ MD ಈ ಸೀಸನ್ ಬಿಗ್ ಬಾಸ್ ಸೀಸನ್ಗೆ ಬರ್ತಾ ಇದ್ದಾರೆ. ಇವ್ರಿಗೆ ಹೈಯೆಸ್ಟ್ ಪೇಮೆಂಟ್ ಕೂಡ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಟಾಕು. ನನಗಿರ್ತಕ್ಕಂಥ ಅಪ್ಡೇಟು ನೋಡಬೇಕು ಹೆಂಗಿರುತ್ತೆ ಸಮೀರ್ MD ಆಟ ಅಂತ ಬಿಗ್ ಬಾಸ್ ಹೌಸಲ್ಲಿ. ನಾನಂತೂ ಈಗರ್ಲಿ ವೆಯ್ಟಿಂಗ್ ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಭಿಷೇಕ್, ವಧು ಸೀರಿಯಲ್ ಹೀರೋ ಇವರು. ಆ ಸೀರಿಯಲ್ ಕೂಡ ಲಾಸ್ಟ್ ಟೈಮ್ ಬಿಗ್ ಬಾಸ್ ಸೀಸನಲ್ಲಿ ಬಂದಾಗ ಪ್ರೋಮೋ ಕೂಡ ಬಂದಿತ್ತು, ಒಳಗಡೆ ಕೂಡ ಹೋಗಿದ್ರು. ಈ ಸೀಸನಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ ಅಷ್ಟೇ. ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಗುರು. ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಬೋದು ಇವರು. ನೋಡಬೇಕು, ಸ್ವಲ್ಪ ಓಪ್ ಇಟ್ಕೋಬೋದು ಇವ್ರ ಮೇಲೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಏನು ಅಂತ. ನೆಕ್ಸ್ಟು ಧನುಷ್ ಗೌಡ ಅವರು ಕೂಡ ನಿಜವಾಗ್ಲೂ ಕ್ವಾಟ್ಲೆ ಕಿಚನಲ್ಲಿ ಇದ್ದಾರೆ. ಇವರು ಕೂಡ ಒಳ್ಳೆ ಫಿಸಿಕಲ್ ಟಾಸ್ಕನ್ನು ಎಂಟರ್ಟೈನ್ಮೆಂಟನ್ನು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಆ ಶೋನಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಎಲ್ಲ ಸ್ವಲ್ಪ ಸಖತ್ತಾಗಿ ಫನ್ನಿಯಾಗಿ ಇದ್ದಾರೆ. ನೋಡಬೇಕು ಬಿಗ್ ಬಾಸ್ ಹೌಸಲ್ಲಿ ಯಾವ ರೀತಿ ಇರ್ತಾರೆ ಅಂತ. ನೆಕ್ಸ್ಟ್ ಬಂದು ಹುಲಿಕಲ್ ನಟರಾಜ್ ಅವರು. ನಿಜವಾಗ್ಲೂ ಈ ನೇಮು ಸ್ವಲ್ಪ ಸರ್ಪ್ರೈಸಿಂಗ್ ಗುರು ನನಗಂತೂ. ನಿಜವಾಗ್ಲೂ ಬಿಗ್ ಬಾಸ್ ಹೌಸಲ್ಲಿ ಯಾವ ರೀತಿ ಇರ್ತಾರೆ ನೋಡಬೇಕು. ಆಚೆ ಕಡೆ ಎಲ್ಲ ದೆವ್ವ ಭೂತ ಅದು ಇದು ಅಂತ ಏನು ಇಲ್ಲ ಅಂತ ಇದು ಮಾಡ್ತಾ ಇರ್ತಾರೆ. ನೋಡಬೇಕು ಒಳಗಡೆ ಬಿಗ್ ಬಾಸ್ ಮನೇಲಿದ್ದರೆ ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇವ್ರ ಮೇಲೆ. ಸ್ವಲ್ಪ ಕ್ರಿಂಜ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಯಾವ ರೀತಿ ಇರುತ್ತೆ ಏನು ಅಂತ ನೋಡಬೇಕು ಬಿಗ್ ಬಾಸ್ ಹೌಸಲ್ಲಿ. ನಾನಂತೂ ವೇಟಿಂಗು. ಅದೆಲ್ಲ ಆದಮೇಲೆ ನೆಕ್ಸ್ಟು ಆರ್ ಜೆ ಶ್ರುತಿ ಇವರು ಕೂಡ ಈ ಸೀಸನ್ ಬಿಗ್ ಬಾಸ್ ಹೌಸ್ಗೆ ಬರ್ತಾ ಇದ್ದಾರೆ. ಇವರು ಕೂಡ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಏನು ಅಂತ ನೋಡಬೇಕು. ವಾಯ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಪಾಪ್ಯುಲರ್ ಆಗಿದ್ದಾರೆ ಇವರು. ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಅದೆಲ್ಲ ಆದಮೇಲೆ ನೆಕ್ಸ್ಟು ಸೀನಿಯರ್ ಆ್ಯಕ್ಟರ್ ಅಭಿಜಿತ್ ಸರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ಹೇಳ್ಬೇಕಾಗಿಲ್ಲ. ಹೀರೋ ಆಗಿದ್ರು, ಸೀರಿಯಲ್ಲು ಎಲ್ಲನೂ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಒಂದು ಕಡೆಯಿಂದ. ಈಗ ಬಿಗ್ ಬಾಸ್ ಹೌಸ್ಗೂ ಬರ್ತಾ ಇದ್ದಾರೆ. ಇವ್ರು ಬಂದರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಗುರು ಈ ಸೀಸನ್ನು. ಒಟ್ಟಿನಲ್ಲಿ ಬಿಗ್ ಬಾಸ್ ಟೀಮ್ ಏನೋ ದೊಡ್ಡದಾಗಿ ಸಿಗ್ನಲ್ ಕೊಡ್ತಾ ಇದೆ, ಏನೋ ಮಾಡೋದಕ್ಕೆ ಹೊಟ್ಟಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ದೀಪಿಕಾ ಗೌಡ, ಕಾಮಿಡಿ ಕಿಲಾಡಿಗಳು 3 ಖ್ಯಾತಿಯ ದೀಪಿಕಾ ಗೌಡ ಕಾಮಿಡಿ ಝೋನರಿಂದ ಇವರನ್ನು ಕರ್ಕೊಬರ್ತಾ ಇದ್ದಾರೆ. ಇವರು ಕೂಡ ಸಖತ್ತಾಗಿ ನ್ಯಾಚುರಲ್ ಆಗಿ ಕಾಮಿಡಿ ಮಾಡ್ತಾರೋ ಇಲ್ವೋ ನೋಡಬೇಕು. ಲಾಸ್ಟ್ ಟೈಮ್ ಬಂದರೆ ನಮ್ಮ ಮಾನಸ ಮೇಡಮ್ ಅವರು ಜಾಸ್ತಿ ಡಿಸಪಾಯಿಂಟ್ ಮಾಡಿದರು. ಬಟ್ ಈ ಸೀಸನ್ ಇವರು ಸ್ವಲ್ಪ ಚೆನ್ನಾಗಿ ಕಾಮಿಡಿಯನ್ನು ಮಾಡ್ತಾರೇನೋ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡಬೇಕು. ಅದೆಲ್ಲ ಆದಮೇಲೆ ನೆಕ್ಸ್ಟು ಸಲ್ಮಾನ್ ಅಹ್ಮದ್ ಅಂತ. ಇವರು ಕಿರಿಕ್ ಪಾರ್ಟಿ ಫಿಲಮ್ ಫೇಮ್ ಅವರು. ಇವರು ಕೂಡ ಬರ್ತಾ ಇದ್ದಾರೆ. ಇವರು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಹೌಸಲ್ಲಿ ಏನು ಅಂತ ನೋಡಬೇಕು. ಇವ್ರ ಬಗ್ಗೆ ನನಗೆ ಅಷ್ಟೊಂದು ಡಿಟೇಲ್ಡ್ ಆಗಿ ಗೊತ್ತಿಲ್ಲ ಗುರು. ಇರೋದನ್ನು ಹೇಳಬೇಕು, ಸಿನಿಮಾದಲ್ಲಿ ನೋಡಿರೋದಷ್ಟೇ ಗೊತ್ತಿಲ್ಲ. ಬಟ್ ಪರ್ಸ್ನಲ್ ಲೈಫ್ ಯಾವ ರೀತಿ ಇರುತ್ತೆ ಏನು ಅಂತ ನೋಡಬೇಕು. ಅದಾದಮೇಲೆ ನೆಕ್ಸ್ಟು ವಿಜಯ್ ಸೂರ್ಯ ಅವರು ದೃಷ್ಟಿಪಟ್ಟು ಸೀರಿಯಲ್ ಅದು ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಅವರು ಈ ಸೀಸನಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ನಿಜವಾಗ್ಲೂ ನಾನು ಹೈ ಎಕ್ಸ್ಪೆಕ್ಟೇಷನ್ ಇವ್ರ ಮೇಲೆ ಇಟ್ಕೊಂಡಿದ್ದೀನಿ ಗುರು. ಚೆನ್ನಾಗಿ ಟಾಸ್ಕ್ ಎಲ್ಲ ಆಡ್ತಾರೆ ಅಂತ, ಚೆನ್ನಾಗಿರ್ತಾರೆ ಬಿಗ್ ಬಾಸಲ್ಲಿ ಅಂತ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ, ಹೆಂಗೋಗುತ್ತೆ ಏನು ಅಂತ ನೋಡಬೇಕು. ಅದೆಲ್ಲ ಆದಮೇಲೆ ನೆಕ್ಸ್ಟು ಮೌನಾ ಗುಡ್ಡೆಮನೆ ಕೂಡ ಈ ಸೀಸನಲ್ಲಿ ಬರ್ತಾ ಇದ್ದಾರೆ. ಅವರು ಸೀರಿಯಲ್ ಆ್ಯಕ್ಟರು, ನಿಮಗೆಲ್ಲ ಗೊತ್ತಿರುತ್ತೆ, ರಾಮಾಚಾರಿ ಫೇಮು. ಈಗ ನೋಡಬೇಕು ಯಾವ ರೀತಿ ಇರ್ತಾರೆ ಏನು ಅಂತ. ಗ್ಲಾಮರ್ ಆಗು ಚೆನ್ನಾಗಿದ್ದಾರೆ, ಸಖತ್ತಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟು ದಿಲೀಪ್ ಶೆಟ್ಟಿ ನಿಜವಾಗ್ಲೂ ಗುರು
ಫಿಸಿಕಲ್ ಟಾಸ್ಕು ಸಕ್ಕದಾಗಿ ಆಡ್ತಾರೆ ಅಂತ ಫಿಸಿಕ್ಸ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಇದ್ದೀನಿ ಇವ್ರ ಮೇಲೆ. ನೋಡ್ಬೇಕು ಯಾವ ರೀತಿ ಇರ್ತಾರೆ ಅಂತ. ಇವರು ಕಸ್ತೂರಿ ನಿವಾಸ, ನೀನಾದೇನ ಈ ಥರ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿರ್ತದೆ ಬಂದರೆ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟು ಇದೆಲ್ಲ ಒಂಥರ ಸಿನಿಮಾ ಸೀರಿಯಲ್ ಝೋನರ್ ಆದರೆ ನೆಕ್ಸ್ಟ್ ಬೇರೆ ಝೋನರು. ಇವ್ರು ಬಂದು ಅರವಿಂದ್ ರತನ್ ಅಂತ ವಾಸ್ತು ತಜ್ಞ, ಅದ್ರ ಜೊತೆಗೆ ನ್ಯೂಮರಾಲಜಿಸ್ಟ್. ಇವರು ಕೂಡ ಬಂದರೆ ಎಷ್ಟು ದಿನ ಇರ್ತಾರೆ ಬಿಗ್ ಬಾಸ್ ಹೌಸಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಝೋನಿಂದನೂ ಕರ್ಕೊಬರ್ತಾ ಇದ್ದಾರೆ ಈ ಸಲ ಬಿಗ್ ಬಾಸ್ ಟೀಮು. ಸಕ್ಕದಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಗುರು. ನೆಕ್ಸ್ಟ್ ಅದಾದಮೇಲೆ ನ್ಯೂಸ್ ಆ್ಯಂಕರು ದಿವ್ಯಾ ವಸಂತು. ಇವರು ಕೂಡ ಸಖತ್ತಾಗಿ ಬಂದರೆ ಕಾಂಟ್ರವರ್ಸಿ ಎಲ್ಲ ಥರನೂ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಆಚೆ ಕಡೆ ಒಂಥರ ಇರ್ತಾರೆ, ಬಿಗ್ ಬಾಸ್ ಹೌಸಲ್ಲಿ ಬಂದಾಗ ಅವರು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾರೆ, ಇಲ್ಲ ಪಾಸಿಟಿವ್ ಆಗ್ತಾರೋ ನೆಗೆಟಿವ್ ಆಗ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಇವರು ಕೂಡ ಒನ್ ಆಫ್ ದಿ ಮೋಸ್ಟ್ ವಾಚಬಲ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದಮೇಲೆ ನಮ್ಮ ನಟ ಗಿಲ್ಲಿ ನಟ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಗಿಲ್ಲಿ ನಟ ಕೂಡ ಈ ಸೀಸನಲ್ಲಿ ಆಲ್ಮೋಸ್ಟ್ ಬರ್ತಾರೆ ಅಂತ ಅನ್ಕೋಬೋದು. ಇವರು ಬಂದರೆ ಇವರು ಡೈಲಾಗ್ಸು ಎಲ್ಲ ಸಖತ್ತಾಗಿರುತ್ತೆ, ನೋಡಬೇಕು. ನೆಕ್ಸ್ಟು ಭೂಮಿಕಾ ರಮೇಶ್ ಅವರು. ಭೂಮಿಕಾ ರಮೇಶ್ ಎಲ್ಲ ಸೀಸನಲ್ಲೂ ಒಬ್ಬರು ಡ್ಯಾನ್ಸರ್ ಇರಬೇಕಲ್ವಾ, ಅದೇ ರೀತಿಯೂ ಇವರು ಕೂಡ ಒಂದು ಡ್ಯಾನ್ಸರು ಭೂಮಿಕಾ ರಮೇಶ್ ಅವರು. ಕಲರ್ಸ್ ಕನ್ನಡದಲ್ಲೇ ಬಂದಂಥ ಒಂದು ಶೋನಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೋಡಬೇಕು ಯಾವ ರೀತಿ ಇರುತ್ತೆ ಏನು ಅಂತ. ಇವರೆಲ್ಲ ವೀಕೆಂಡ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಹೌಸಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡ್ಯಾನ್ಸ್ ಗಿನ್ಸ್ ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತ. ನೆಕ್ಸ್ಟು ಗ್ಲಾಮರ್ ಬ್ಯೂಟಿ ಸ್ಪಂದನ ಸೋಮಣ್ಣ. ಇವರು ಕೂಡ ಬಂದರೂ ಕೂಡ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಫೀಮೇಲಲ್ಲಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇವ್ರ ಮೇಲೆ. ನೋಡಬೇಕು. ದಿಲ್ ಖುಷು, ಅದಾದಮೇಲೆ ಕರೆನ್ಸಿ ನಗರು, ಈ ಥರ ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ. ಓವರಾಲ್ ಆಗಿ ಬಿಗ್ ಬಾಸ್ ಹೌಸಲ್ಲಿ ಗ್ಲಾಮರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಪಡ್ಡೆ ಹುಡುಗರಿಗೋಸ್ಕರ. ಅದಕ್ಕೋಸ್ಕರ ಒಂದು ಗ್ಲಾಮರ್ ಇರಬೇಕು ಅಂತ ಬಿಗ್ ಬಾಸ್ ಟೀಮು ಒಳ್ಳೆ ಗ್ಲಾಮರ್ ಅವರನ್ನು ಕರ್ಕೊಬರ್ತಾ ಇದ್ದಾರೆ. ನೆಕ್ಸ್ಟು ಸ್ವಾತಿ ಮೇಡಮ್ ಅವರು ಸೀನಿಯರ್ ಆ್ಯಕ್ಟರು, ಸೀರಿಯಲ್ ಆ್ಯಕ್ಟರು, ನಿಮಗೆಲ್ಲ ಗೊತ್ತಿರುತ್ತೆ. ಇವರು ಕೂಡ ಈ ಸೀಸನ್ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ನೆಕ್ಸ್ಟು ಲಾಸ್ಟ್ ಕಂಟೆಸ್ಟೆಂಟ್ ಬಂದು ಸಾಗರ್ ಬಿಳಿಗೌಡ. ಸಾಗರ್ ಬಿಳಿಗೌಡ ಅವರು ಕೂಡ ಈ ಸೀಸನ್ ಬಿಗ್ ಬಾಸ್ ಹೌಸಲ್ಲಿ ಬರ್ತಾ ಇದ್ದಾರೆ. ಲಾಸ್ಟ್ ಟೈಮು ಸತ್ಯ ಸೀರಿಯಲ್ ಹೀರೋಯಿನ್ ಗೌತಮಿ ಜಾಧವ್ ಅವರು ಬಂದಿದ್ದರು. ಈ ಸೀಸನ್ ಬಂದು ನಮ್ಮ ಹೀರೋ ಬರ್ತಾ ಇದ್ದಾರೆ ಅಷ್ಟೇ, ಸಾಗರ್ ಬಿಳಿಗೌಡ ಅವರು ಬರ್ತಾ ಇದ್ದಾರೆ. ನೋಡಬೇಕು. ಇವರು ಕೂಡ ಒಳ್ಳೆ ಒನ್ ಆಫ್ ದಿ ಮೋಸ್ಟ್ ವಾಚಬಲ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಖತ್ತಾಗಿರುತ್ತೆ ಈ ಸೀಸನ್ ಅಂತ ನನಗೆ ಅನಿಸ್ತಾ ಇದೆ ಗುರು. ಸಿಂಗರ್ ಕ್ಯಾಟಗಿರಿಯಲ್ಲಿ ಸುಮಾರು ಜನನ ಅಪ್ರೋಚ್ ಮಾಡಿದ್ದಾರೆ. ಬಟ್ ಬಾಳು ಬೆಳಗುಂದಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗಂತೂ ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮೇಷನ್ ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಳು ಬೆಳಗುಂದಿ ಕನ್ಫರ್ಮೇಷನ್ ಆದ್ರಾ ಇಲ್ವೋ ಅಂತ ನಾನು ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಎಲ್ಲ ಕಂಟೆಸ್ಟೆಂಟನ್ನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಗುರು? ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಟೀಮ್ ಬೇರೆ ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ನಿಮಗೆ ಯಾರು ಬಂದರೆ ಈ ಲಿಸ್ಟಲ್ಲಿ ಇರ್ತಕ್ಕಂಥವ್ರು ಈ ಸೀಸನ್ ಚೆನ್ನಾಗಿರುತ್ತೆ, ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.